ನಟಿ ತ್ರಿಷಾ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಮಾಜಿ ಡಿಸಿಎಂ ಉದಯನಿಧಿ ಅರೆಸ್ಟ್ ಆಗಿದ್ದಾರೆ. ಕಾವೇರಿ ವಿಷಯದಲ್ಲಿ ತ್ರಿಷಾನ ಟಾರ್ಗೆಟ್ ಮಾಡಿ ಮಾತನಾಡಿದ್ರು ಸ್ಟಾಲಿನ್, ಹಾಗಾಗಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಮನೆಯಲ್ಲಿ ಇರುವಾಗಲೇ ಉದಯನಿಧಿ ಸ್ಟಾಲಿನ್ ಅವರನ್ನ ಬಂಧನ ಮಾಡಿದ್ದಾರೆ ಪೊಲೀಸರು. ನಟಿ ತ್ರಿಷಾ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ತಮಿಳುನಾಡು ಮಾಜಿ ಡಿಸಿಎಂ ಉದಯನಿಧಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಕಾವೇರಿ ವಿಷಯದಲ್ಲಿ ತ್ರಿಷಾ ಅವರನ್ನ ಟಾರ್ಗೆಟ್ ಮಾಡಿ ಉದಯನಿಧಿ ಸ್ಟಾಲಿನ್ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು. ಹಾಗಾಗಿ ಉದಯನಿಧಿ ಸ್ಟಾಲಿನ್ ಅವರು ಮನೆಯಲ್ಲಿ ಇರುವಾಗಲೇ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸದ್ಯ ಮದ್ರಾಸ್ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಉದಯನಿಧಿ ಸ್ಟಾಲಿನ್. ಗಮನಿಸ್ತಾ ಇದೀವಿ, ಕರ್ನಾಟಕದಲ್ಲಿ ಕಾವೇರಿ ಕಿಚ್ ಹೆಂಗ್ ಹೊತ್ತಿ ಉರಿತಾ ಇದೆಯಲ್ಲ, ಅದೇ ರೀತಿ ತಮಿಳುನಾಡಲ್ಲೂ ಕೂಡ ಕಾವೇರಿ ನೀರು ಬರಬೇಕು ಅಂತ ಹೇಳ್ಬಿಟ್ಟು ಈಗ ಉದಯನಿಧಿ ಸ್ಟಾಲಿನ್ ಅವರು ಹೇಳುವಂತ ವಿಚಾರಗಳಿಗೆ ಭರದಲ್ಲಿ ತ್ರಿಷಾ ಅವರ ವಿರುದ್ಧವಾಗಿ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಯಾಕಂತಂದ್ರೆ ತಮಿಳುನಾಡಲ್ಲಿ ಈಗ ಪ್ರೆಸೆಂಟ್ ಸಿಎಂ ಇರೋದು ವಿಜಯ್ ಅವರು. ಸೊ ವಿಜಯ್ ಅವರ ಆಪ್ತೆ ತ್ರಿಷಾ ಅವರು. ಹಾಗಾಗಿ ಈಗ ತಮಿಳುನಾಡಿಗೆ ನೀರು ಬರ್ತಾ ಇಲ್ಲಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಿನ ಭರದಲ್ಲಿ ತ್ರಿಷಾ ವಿರುದ್ಧ ಅವಹೇಳನಕಾರಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಸೊ ತಮಿಳುನಾಡು ಮಾಜಿ ಡಿಸಿಎಂ ಉದಯನಿಧಿ ಅವರನ್ನ ಈಗ ಕಾವೇರಿ ವಿಷಯದಲ್ಲಿ ತ್ರಿಷಾ ಅವರನ್ನೇ ಟಾರ್ಗೆಟ್ ಮಾಡಿ ಮಾತಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಮಾಜಿ ಡಿಸಿಎಂ ಉದಯನಿಧಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸ್ಟಾಲಿನ್ ಮತ್ತೊಂದು ಕಡೆಗೆ ಅವ್ರು ಮನೆಯಲ್ಲಿ ಇದ್ರು, ಸೊ ಅವರಿಗೂ ವಿಚಾರಗಳು ಕೂಡ ಗೊತ್ತಿರಲಿಲ್ಲ. ಇವತ್ತು ಅವರನ್ನ ಪೊಲೀಸರು ಬಂದು ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಇರುವಾಗಲೇ ಸ್ಟಾಲಿನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸದ್ಯ ಈಗ ಸ್ಟಾಲಿನ್ ಅವರು ಮದ್ರಾಸ್ ಹೈಕೋರ್ಟ್ ಮೊರೆ ಕೂಡ ಹೋಗಿದ್ದಾರೆ ಎಂಬ ವಿಚಾರ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ, ಈಗ ಉದಯನಿಧಿ ಸ್ಟಾಲಿನ್ ಅವರನ್ನ ಅರೆಸ್ಟ್ ಮಾಡಿದ ಸಂದರ್ಭದಲ್ಲಿ ಅವರ ಬೆಂಬಲಿಗರು ಮನೆ ಮುಂದೆ ಹೆಂಗೆ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ, ನೀವು ಹೆಂಗೆ ಅರೆಸ್ಟ್ ಮಾಡಿದ್ರಿ, ರಿಲೀಸ್ ಮಾಡಿ ಅಂತ ಹೇಳಿ ಕಾನೂನಿನ ವಿರುದ್ಧವೂ ಕೂಡ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆಗೆ ಈಗ ತ್ರಿಷಾ ಅವರ ವಿರುದ್ಧ ಯಾಕೆ ವಿಚಾರ ಹೇಳಿದ್ರು, ಯಾಕೆ ತ್ರಿಷಾ ವಿಚಾರ ಬಂತು ಅಂತ ಹೇಳಿ ಮತ್ತೊಂದು ಕಡೆಗೂ ಕೂಡ ಈಗ ಒಂದಷ್ಟು ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ತಮಿಳುನಾಡಿಗೆ ನೀರು ಬಂದಿಲ್ಲ ಅಂತ ಅಂದ್ರೆ ಇದು ಕರ್ನಾಟಕ ಸಿಎಂ ಹಾಗೆ ತಮಿಳುನಾಡು ಸಿಎಂ ಇಬ್ರು ಕೂಡ ಕೂತ್ಕೊಂಡು ಮಾತನಾಡಬೇಕು. ಅದ್ರ ಮಧ್ಯದಲ್ಲಿ ಮೂರನೇ ವ್ಯಕ್ತಿಗಳನ್ನ ತಂದು ಮೂರನೇ ವ್ಯಕ್ತಿಗಳ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಕೊಡೋದು, ಎಸ್ಪೆಷಲಿ ಹೆಣ್ಣು ಅಂತ ವಿಚಾರ ಬಂದಾಗ ಕುಡಿಯೋ ಕಾವೇರಿ ನೀರು, ಅದಕ್ಕೆ ಹೆಸರಿಟ್ಟಿದ್ರು ಕೂಡ ಕಾವೇರಿ, ಹಾಗೆ ತ್ರಿಷಾ ಹೆಸರು ಯಾಕೆ ಬಂತು? ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರಿ ಈಗ ವಿರೋಧವಾದಂತಹ ಹೇಳಿಕೆಗಳು ಕೂಡ ಕೇಳಿ ಬರ್ತಾ ಇದೆ ಸ್ಟಾಲಿನ್ ಅವರ ವಿರುದ್ಧವಾಗಿ. ಮತ್ತೊಂದು ಕಡೆಗೆ ಈಗ ತಮಿಳುನಾಡಿನಲ್ಲಿ ಮಾಜಿ ಡಿಸಿಎಂ ಉದಯನಿಧಿ ಸ್ಟಾಲಿನ್ ಅವರನ್ನ ಅರೆಸ್ಟ್ ಮಾಡಿರೋದು ಅವರ ಬೆಂಬಲಿಗರು ಹಾಗೆ ಕಾರ್ಯಕರ್ತರಲ್ಲಿ ಬಹಳ ದೊಡ್ಡ ಉದ್ವಿಗ್ನತೆಯನ್ನು ಉಂಟು ಮಾಡಿರುವಂತದ್ದು. ಸದ್ಯ ಅಲ್ಲಿನ ಪರಿಸ್ಥಿತಿ ಬಹಳ ಉದ್ವಿಗ್ನತೆಯನ್ನು ಪಡ್ಕೊಂಡಿದೆ, ಹೋರಾಟಗಳು ನಡೀತಾ ಇದೆ. ಜೊತೆಗೆ ಕಾನೂನಿನ ಒಂದು ಕುಣಿಕೆಯಲ್ಲಿ ಇವಾಗ ಇವರೇನು ಅರೆಸ್ಟ್ ಆಗಿದ್ದಾರೆ ಸ್ಟಾಲಿನ್ ಅವರು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಅವರ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಅವರ ಫಾಲೋವರ್ಸ್ ಆಗಿರ್ಬೋದು ಹಾಗೆ ಕಾರ್ಯಕರ್ತರು ಇನ್ನಿಲ್ಲದ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕಾವೇರಿ ವಿಷಯದಲ್ಲಿ ತ್ರಿಷಾ ಯಾಕೆ ಬರಬೇಕಿತ್ತು, ಅವರನ್ನ ಯಾಕೆ ಟಾರ್ಗೆಟ್ ಮಾಡಿದ್ರಿ ಅಂತ ಒಂದಷ್ಟು ಪಕ್ಷಗಳು ಮಾತನಾಡ್ಕೊಂತಿದ್ರೆ, ಮತ್ತೊಂದು ಕಡೆಗೆ ಈಗ ಪ್ರೆಸೆಂಟ್ ಇರೋದು ತಮಿಳುನಾಡು ಸಿಎಂ ಆಗಿ ವಿಜಯ್ ಅವರು. ಸೊ ಇಷ್ಟು ದಿನಗಳು ಬೇಕಾ ಕಾವೇರಿ ನೀರನ್ನ ಇದ್ ಮಾಡಿಸೋದಕ್ಕೆ ತರೋದಕ್ಕೆ ಅಂತ ಹೇಳಿ ಆ ಒಂದು ಭರದಲ್ಲಿ ತ್ರಿಷಾನ ಜರ್ದಿರುವಂತದ್ದು. ಹಾಗಾಗಿ ಅವರು ಮನೆಯಲ್ಲಿ ಇರುವಂತಹ ಸಂದರ್ಭದಲ್ಲೇ ಉದಯನಿಧಿ ಸ್ಟಾಲಿನ್ ಅವರನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು. ಸದ್ಯ ಈಗ ಸ್ಟಾಲಿನ್ ಅವರು ಮದ್ರಾಸ್ ಹೈಕೋರ್ಟ್ ಮೊರೆ ಕೂಡ ಹೋಗಿದ್ದಾರೆ. ಸೊ ಗಮನಿಸಬೇಕು, ಬೇಗ ರಿಲೀಸ್ ಆಗ್ತಾರಾ ಅಥವಾ ಈ ಕುರಿತಂತೆ ಮತ್ತೆ ಯಾವ ತರದ ಕಾನೂನು ಅಸ್ತ್ರಗಳನ್ನ ವಿಜಯ್ ಅವರು ತೆಗೆದುಕೊಳ್ಳಬಹುದು ಅಥವಾ ಈ ಆಯಾಮದಲ್ಲಿ ಸದ್ಯ ಮದ್ರಾಸ್ ಹೈಕೋರ್ಟ್ ಈಗ ಮುಂದಿನ ತಮ್ಮ ನಿಲುವು ಏನು ಅನ್ನೋದನ್ನ ಸ್ಪಷ್ಟಪಡಿಸಬೇಕಿದೆ.